ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ NCLT ಇವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇದು ಒಂದು ಸೆಂಟ್ರಲ್ ಗವರ್ಮೆಂಟ್ ಆರ್ಗನೈಸೇಷನ್. ಸೊ ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಅದಕ್ಕೆ ಏನು ಕ್ವಾಲಿಫಿಕೇಶನ್ ಬೇಕು ಎಲ್ಲದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ನೋಟಿಫಿಕೇಶನ್ ಬಂದು 21/5/2025ಕ್ಕೆ ಬಿಟ್ಟಿದ್ದಾರೆ. ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಜಾಯಿಂಟ್ ರಿಜಿಸ್ಟ್ರಾರ್ ನ್ಯೂ ಡೆಲ್ಲಿ ಮತ್ತು ಅಹಮದಾಬಾದ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ನ್ಯೂ ಡೆಲ್ಲಿಗೆ 2 ವ್ಯಾಕೆನ್ಸಿ ಇದೆ, ಅಹಮದಾಬಾದ್ಗೆ 1 ವ್ಯಾಕೆನ್ಸಿ ಇದೆ. ಪೇ ಲೆವೆಲ್ ನೋಡೋದಾದರೆ 1,23,100ರಿಂದ ಹಿಡಿದು 2,15,900ವರೆಗೂ ಸಿಗುತ್ತೆ. ಇನ್ನು ಡೆಪ್ಯೂಟಿ ರಿಜಿಸ್ಟ್ರಾರ್ ನೋಡೋದಾದರೆ ಚಂಡೀಗಢ 1, ಚೆನ್ನೈ 1, ಇಂಡೋರ್ 1, ಮುಂಬೈ 1. ಇನ್ನು ಇದರ ಪೇ ಲೆವೆಲ್ 12 78,800ರಿಂದ ಹಿಡಿದು 2,09,200. ಇನ್ನು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ಗೆ ನೋಡೋದಾದರೆ ಬ್ಯಾಂಗ್ಳೂರ್, ಚೆನ್ನೈ, ಜೈಪುರ್, ಕೋಲ್ಕತ್ತಾ ಎಲ್ಲದರಲ್ಲೂ ಒಂದೊಂದು ವ್ಯಾಕೆನ್ಸಿ ಇದೆ. ಇದಕ್ಕೆ ಪೇ ಲೆವೆಲ್ ನೋಡೋದಾದರೆ ಲೆವೆಲ್ 11 67,700ರಿಂದ ಹಿಡಿದು 2,08,700. ಇನ್ನು ಈ ವ್ಯಾಕೆನ್ಸಿ ಬಂದು ಟೆಂಟೇಟಿವ್, ಇದು ಇನ್ಕ್ರೀಸ್ ಆದರೂ ಆಗ್ಬೋದು, ಡಿಕ್ರೀಸ್ ಆದರೂ ಆಗ್ಬೋದು. ಇನ್ನೆಲ್ಲ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಈ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಥವಾ ಪಾಸ್ ಮಾಡಿ ನೋಡ್ಕೊಳ್ಳಿ. ಇನ್ನು ಇದರ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ನ ನೋಡೋದಾದರೆ 56 ಏಜು. ಅದರೊಳಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು, ಅದ್ರ ಮೇಲಿದ್ರೆ ಅಪ್ಲೈ ಮಾಡೋಕ್ಕಾಗಲ್ಲ. ಈ ನೋಟಿಫಿಕೇಶನ್ನ ಬಂದು 21/5/2025ಕ್ಕೆ ಬಿಟ್ಟಿದ್ದಾರೆ. ಇನ್ನು 60 ದಿನದೊಳಗೆ ನೀವು ಈ ಅಪ್ಲಿಕೇಶನ್ನ ಫಿಲ್ ಮಾಡಿಬಿಟ್ಟು ಪೋಸ್ಟಲ್ಲಿ ಸೆಂಡ್ ಮಾಡಬೇಕಿರುತ್ತೆ. ಅದು 60 ದಿನದೊಳಗೆ ರೀಚ್ ಆಗಬೇಕು. ಅಂದರೆ ಲೈಕ್ ಈಗ 21/5 ಅಂದರೆ ಜುಲೈ 21, 2025 ಅದಕ್ಕೆ ಆ ಆಫೀಸ್ಗೆ ಹೋಗಿ ರೀಚ್ ಆಗಬೇಕು. ಆ ಥರ ನೀವು ಕಳಿಸ್ಬೇಕಿರುತ್ತೆ. ಸೊ ಯಾವ ಅಡ್ರೆಸ್ಸು ಅದನ್ನೆಲ್ಲ ಹೇಳ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, 60 ದಿನದೊಳಗೆ ಹೋಗಬೇಕಿರುತ್ತೆ. 60 ದಿನದವರೆಗೂ ಟೈಮ್ ಕೊಟ್ಟಿದ್ದಾರೆ. ಯಾವಾಗ ನೋಟಿಫಿಕೇಶನ್ ಬಿಟ್ಟಿರ್ತಾರೆ ಅವತ್ತಿಂದ 60 ದಿನದೊಳಗೆ ನೀವು ಯಾವಾಗಲಾರು ಆಯಿತು ರೀಚ್ ಆಗೋದರ ಕಳಿಸ್ಬೇಕು. ಇನ್ನು ನೀವು ಅಪ್ಲಿಕೇಶನ್ ಜೊತೆ ಏನೇನು ಕಳಿಸ್ಬೇಕಿರುತ್ತೆ ಅಂದರೆ ಅನೆಕ್ಸ್ಚರ್ 2 ಅಲ್ಲಿ ಹೇಳಿರೋ ಅಂಥ ಬಯೋಡಾಟಾಗಳು, ಮತ್ತು ಈಗ ನೀವು ಎಜುಕೇಷನ್ ಮಾಡಿದ್ದೀರಾ ಅಂದರೆ ಲೈಕ್ ಈಗ LLB ಮಾಡಿದ್ದೀರಾ ಅಂದರೆ ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ಗಳು ಇದನ್ನೆಲ್ಲ ಕಳಿಸ್ಬೇಕಿರುತ್ತೆ. ಇನ್ನು ಕ್ಯಾಡ್ರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕಳಿಸ್ಬೇಕಿರುತ್ತೆ. APARs ಮತ್ತು ACRಸ್ದು ಲಾಸ್ಟು 5 ವರ್ಷದ್ದು ಅಟೆಸ್ಟೆಡ್ ಫೋಟೋ ಕಾಪೀಸ್ನ ಕಳಿಸ್ಬೇಕಿರುತ್ತೆ. ಇನ್ನು ವಿಜಿಲೆನ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕಳಿಸ್ಬೇಕಿರುತ್ತೆ. ಇನ್ನು ಏನಾದರೂ ನಿಮಗೆ ಮೇಜರ್ ಅಥವಾ ಮೈನರ್ ಪೆನಾಲ್ಟೀಸ್ ಏನಾದರೂ ಲಾಸ್ಟ್ 10 ವರ್ಷದೊಳಗೆ ಬಿದ್ದಿದ್ರೆ ಅದ್ರದ್ದು ರಿಲೇಟೆಡ್ ಇನ್ಫಾರ್ಮೇಷನ್ನ ಕಳಿಸ್ಬೇಕಿರುತ್ತೆ. ಇನ್ನು ಅನೆಕ್ಸ್ಚರ್ 2 ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಕೊಟ್ಟಿದ್ದಾರೆ. ಅಂದರೆ ಇದೇ ನೋಟಿಫಿಕೇಷನಲ್ಲಿ ಕೆಳಗಡೆ ಇದೆ, ತೋರಿಸ್ತೀನಿ. ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಳ್ಳಿ. ಅಂದರೆ ಆ ಅಪ್ಲಿಕೇಶನ್ ಪ್ರಿಂಟ್ ತಗೊಂಡು ಅದನ್ನ ಫಿಲ್ ಮಾಡಿಬಿಟ್ಟು ಈ ಅಡ್ರೆಸ್ಗೆ ಕಳಿಸ್ಬೇಕಿರುತ್ತೆ. ದ ಸೆಕ್ರೆಟರಿ NCLT ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ 6th ಫ್ಲೋರ್, ಬ್ಲಾಕ್ ನಂಬರ್ 3, CGO ಕಾಂಪ್ಲೆಕ್ಸ್, ಲೋಧಿ ರೋಡ್, ನ್ಯೂ ಡೆಲ್ಲಿ 11003. ಇದಕ್ಕೆ ನೀವು ಪೋಸ್ಟ್ನ ಮಾಡಬೇಕಿರುತ್ತೆ. ಅದು 21 ಜುಲೈ 2025 ರೀಚ್ ಆಗಬೇಕು. ಸೊ ಆದಷ್ಟು ಬೇಗನೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸಿ. ಇನ್ನು ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕೊಟ್ಟಿದ್ದಾರೆ, ಏನೇನು ಇರಬೇಕು ಅಂತ. ಇದು ತುಂಬ ಲೆಂತಿ ಆಗಿದೆ. ಸೊ ಇದನ್ನ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೀವು ಯಾವ್ದಾದ್ರು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಥವಾ ಯೂನಿಯನ್ ಟೆರಿಟರೀಸ್ ಅಥವಾ ಯಾವ್ದಾದ್ರು ಕೋರ್ಟ್, ಟ್ರಿಬ್ಯುನಲ್ಸ್ ಅಥವಾ ಸ್ಟೇಟ್ ಅಥವಾ ಹೈಯರ್ ಜುಡಿಷಿಯಲ್ ಸರ್ವೀಸಲ್ಲಿ ನೀವು ಇದ್ಯಾವುದಾದ್ರು ಒಂದು ಸರ್ವಿಸ್ ಇರಬೇಕು ಮತ್ತು ನೀವು LLBನ ಓದಿರಬೇಕು. ಆಗಿದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ಇನ್ನು ಡೆಪ್ಯೂಟಿ ರಿಜಿಸ್ಟ್ರಾರ್ ಅದಕ್ಕೂ ಕೂಡ ಸೇಮ್. ಈ ಯಾವ್ದಾದ್ರು ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಈ ಎಕ್ಸ್ಪೀರಿಯನ್ಸ್ ಇರಬೇಕು. ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದನ್ನೆಲ್ಲ ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದಕ್ಕೂ ಕೂಡ ಸೇಮ್ ಅದೇ ರೀತಿ ಇದೆ. ಇನ್ನು ಇದರ ಅಪ್ಲಿಕೇಶನ್ ನೋಡೋದಾದರೆ ಈ ರೀತಿ ಇದೆ. ಇಲ್ಲಿ ನಿಮ್ಮ ಫೋಟೋ ಹಾಕಬೇಕಿರುತ್ತೆ. ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಅದ್ರದ್ದು ನೇಮ್, ಆಮೇಲೆ ಬೆಂಚ್ ಅಪ್ಲೈಡ್ ಫಾರ್ ಅಂದರೆ ನೀವು ಯಾವ ಏರಿಯಾ ಲೈಕ್ ಬೆಂಗಳೂರು, ಚೆನ್ನೈ ಅದಕ್ಕೆ. ಇನ್ನು ನಿಮ್ಮ ಹೆಸ್ರನ್ನ ಕ್ಯಾಪಿಟಲ್ ಲೆಟರ್ಸ್ ಬರಬೇಕಿರುತ್ತೆ. ಡೇಟ್ ಆಫ್ ಬರ್ತು, ಡೇಟ್ ಆಫ್ ರಿಟೈರ್ಮೆಂಟು, ಮತ್ತು ಇನ್ನು ಯಾವ ಸರ್ವಿಸ್ಗೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಯಾವುದು ಅದನ್ನೆಲ್ಲ ಹಾಕಬೇಕಿರುತ್ತೆ. ಇನ್ನು ನೀವೇನಾದರೂ SC/ST ಕ್ಯಾಟಗರಿಗೆ ಬರ್ತೀರಾ ಅದು. ಇನ್ನು ಆಫೀಸ್ ಅಡ್ರೆಸ್, ಟೆಲಿಫೋನ್ ನಂಬರ್, ಫ್ಯಾಕ್ಸ್ ನಂಬರ್ ಮತ್ತು ಕರೆಸ್ಪಾಂಡ್ ಅಡ್ರೆಸ್ ಇದೆಲ್ಲ, ಯಾಕೆಂದರೆ ಅವರು ವೆರಿಫೈ ಮಾಡ್ಕೊಳಕ್ಕೆಲ್ಲ ಬೇಕಿರುತ್ತೆ. ಇನ್ನು ಪರ್ಮನೆಂಟ್ ಅಡ್ರೆಸ್, ನಿಮ್ಮದು ಇವಾಗಿರೋ ಪೇ ಮೆಟ್ರಿಕ್ಸ್, ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಇಲ್ಲಿ ಫಿಲ್ ಮಾಡಬೇಕಿರುತ್ತೆ. ಇನ್ನು ನಿಮಗೆ ಏನೇನು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಅದನ್ನ ಇಲ್ಲಿ ಫಿಲ್ ಮಾಡಬೇಕಿರುತ್ತೆ. ಇಲ್ಲಿ ನೇಚರ್ ಆಫ್ ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್,
ಟ್ರೈನಿಂಗ್ ರಿಲೇಟೆಡ್ ಅದೆಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡಿಬಿಟ್ಟು ಅಲ್ಲಿಗೆ ಕಳಿಸ್ಬೇಕಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸರ್ಟಿಫಿಕೇಟ್ಗಳನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ಫಿಲ್ ಮಾಡಿ ಕಳಿಸ್ಬೇಕಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಆಗಲೇ ತೋರಿಸಿದ ಅಡ್ರೆಸ್ಗೆ ಈ ಅಪ್ಲಿಕೇಶನ್ನ ಫಿಲ್ ಮಾಡಿ ಸೆಂಡ್ ಮಾಡಿ. ಹಾಗೆ ಈ ನೋಟಿಫಿಕೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಇದೇ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾದು ಸ್ವಲ್ಪ ಪ್ರಾಡಕ್ಟ್ಗಳ ಲಿಂಕ್ನ ಕೊಟ್ಟಿರ್ತೀನಿ, ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.